ಕೋಣ ನಮ್ದು, ಕೋಣ ನಮಗೆ ಸೇರಿದ್ದು. ಈ ಕೋಣ ನಮ್ಮೂರಿನದ್ದು, ನಾವು ದೇವರಿಗೆ ಬಿಟ್ಟಿದ್ದು ಅಂತ ಒಬ್ಬರಲ್ಲ ಇಬ್ಬರಲ್ಲ ಎರಡು ಊರುಗಳ ಜನರ ಮಧ್ಯೆ ದೊಡ್ಡ ಜಗಳವೇ ನಡೆಯುತ್ತಿದೆ. ಏನೇ ಆದ್ರೂ ಕೋಣ ಬಿಟ್ಟುಕೊಡಲ್ಲ ಅಂತ ನೂರಾರು ಜನರು ಕಿತ್ತಾಡಿಕೊಳ್ತಿದ್ದಾರೆ. ಎರಡು ಊರಿನವರು ನಮ್ದೇ ಕೋಣ ಅಂತ ಎರಡು ಠಾಣೆಗಳಲ್ಲಿ ದೂರು ನೀಡಿದ್ದಾರೆ. ಹೌದು, ಇಷ್ಟಕ್ಕೂ ಎರಡು ಊರುಗಳ ಮಧ್ಯೆ ಜಗಳ ತಂದಿಟ್ಟಿದ್ದು ಇದೇ ಕೋಣ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಣಿಬೆಳಗೆರೆ ಮತ್ತು ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮಸ್ಥರ ಮಧ್ಯೆ ಕಲಹ ತಾರಕಕ್ಕೇರಿದೆ. ದೇವರಿಗೆ ಬಿಟ್ಟಿರುವ ಈ ಕೋಣಕ್ಕಾಗಿ ಎರಡು ಊರಿನ ಜನರು ಗಲಾಟೆ ಮಾಡಿಕೊಳ್ತಿದ್ದಾರೆ. ಕುಣಿಬೆಳಕೆರೆ ಗ್ರಾಮಸ್ಥರು ನಮ್ಮೂರಿನ ಕೋಣ ಅಂತ ಮಲೆಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇತ್ತ ಕುಳಗಟ್ಟೆ ಗ್ರಾಮಸ್ಥರು ನಮ್ಮ ಗ್ರಾಮದ ಕೋಣ ಅಂತ ಹೊನ್ನಾಳಿ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಸದ್ಯ ಎರಡು ಗ್ರಾಮಸ್ಥರ ಮಧ್ಯೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಪೊಲೀಸರು ಕೋಣವನ್ನ ಶಿವಮೊಗ್ಗ ಗೋಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕೋಣ ಯಾರಿಗೆ ಸೇರಿದ್ದು ಅಂತ ಪೊಲೀಸರು ಹಾಗೂ ಪಶುವೈದ್ಯರು ಪತ್ತೆ ಹಚ್ಚಲಿದ್ದಾರೆ. ಈಗಾಗಲೇ ಕುಳಗಟ್ಟೆ ಗ್ರಾಮಸ್ಥರು ನಮ್ಮ ಕೋಣ 8 ವರ್ಷದ್ದು ಅಂತ ವಾದ ಮಾಡ್ತಿದ್ರೆ, ಕುಣಿಬೆಳಕೆರೆ ಗ್ರಾಮಸ್ಥರು ನಮ್ಮ ಕೋಣ 3 ವರ್ಷದ್ದು ಅಂತ ಹೇಳ್ತಿದ್ದಾರೆ. ಇದೀಗ ಸ್ಥಳಕ್ಕೆ ಎಂಟ್ರಿ ಕೊಡಲಿರುವ ಪಶುವೈದ್ಯರು ಪಶುಗಳ ಹಲ್ಲಿನ ಮೇಲೆ ಅದು ಎಷ್ಟು ವರ್ಷದ್ದು ಅನ್ನೋದನ್ನ ಕಂಡುಹಿಡಿಯಲಿದ್ದಾರೆ. ಆನಂತರ ಕೋಣ ಯಾರಿಗೆ ಸೇರಿದ್ದು ಅಂತ ತೀರ್ಮಾನಿಸಿ ಅವರಿಗೆ ಒಪ್ಪಿಸಲಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.